ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರಭು ಅಂತ. ವಿಡಿಯೋ ಮಾಡಿದ ಕಾರಣ ಏನಪ್ಪಾ ಅಂತಂದ್ರೆ ನನಗೂ ಯೂಟ್ಯೂಬ್ದಾಗ ಬೆಳಿಬೇಕು, ಸೋಷಿಯಲ್ ಮೀಡಿಯಾದಾಗ ಬೆಳಿಬೇಕಂತ ಭಾಳ ಆಸೆ ಐತಿ. ಅದಕ್ಕೆ ನಮ್ಮ ಮಿಸ್ಸಸ್ ಜೊತೆ ಒಂದು ನಾರ್ಮಲ್ ಕ್ಯಾಸ್ಯುವಲಿ ಒಂದು ಶಾರ್ಟ್ ವಿಡಿಯೋ ಮಾಡೀನಿ. ನಮ್ಮ ಮಿಸ್ಸಸ್ ಜೊತೆನ ಯಾಕಪ್ಪ ಅಂತಂದ್ರೆ ಈಗ 3 to 4 months ಬ್ಯಾಕ್ ನಮ್ದು ಲವ್ ಮ್ಯಾರೇಜ್ ಆಗೈತಿ. ಅದಕ್ಕೆ ಇನ್ನು ಮುಂದೆ ವ್ಲಾಗ್ ಸ್ಪೀಚ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡೀನಿ. ಈಗ ಯೂಟ್ಯೂಬ್ದಾಗ ಫಾರ್ ದ ಫಸ್ಟ್ ಟೈಮ್ ನಂಗೆ ಯೂಟ್ಯೂಬ್ದಾಗ ವಿಡಿಯೋ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಏನು ನಂಗೆ ಅದ್ರ ಬಗ್ಗೆ ಸ್ವಲ್ಪನೂ ನಾಲೆಜ್ ಇಲ್ಲ. ಬಟ್ ಅಂದ್ರೂ ಈಗೇನು ಭಾಳ ಅಷ್ಟೊಂದೇನು ಕಷ್ಟಪಟ್ಟಿಲ್ಲ ವಿಡಿಯೋ ಮಾಡೋಕೆ. ಯಾಕಂದ್ರೆ ನಾನು ಅದ್ರಾಗೇನು ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸುಮ್ಮನೆ ಜಸ್ಟ್ ನಾರ್ಮಲ್ ಕ್ಯಾಸ್ಯುವಲ್ ಒಂದು ಶಾರ್ಟ್ ಅನ್ನೋದಕ್ಕಿಂತ ಸ್ವಲ್ಪ ಒಂದು 5 to 6 minutes ಒಂದು ವಿಡಿಯೋ ಐತಿ. ಅದನ್ನ ಅಪ್ಲೋಡ್ ಫಾರ್ ದ ಫಸ್ಟ್ ಟೈಮ್ ಮಾಡತ್ತಾನೆ. ನಮಗೂ ಮಾತಾಡೋಕೆ ಭಾಳ ಅಂಜಿಕೆ ಬರತೈತಿ. ಬಟ್ ಅಂದ್ರೂ ಧೈರ್ಯ ಮಾಡಿಬಿಟ್ಟು ಏನು ಎಡಿಟ್ ಅದೇನು ಮಾಡಿಲ್ಲ, ಧೈರ್ಯ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡೀನಿ. ಧೈರ್ಯ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಸೊ ವಿಡಿಯೋ ಹಾಕ್ತೇನೆ ರೀ, ಎಂಜಾಯ್ ಮಾಡಿರಿ. ಹಂಗೆ ಇಷ್ಟ ಆಯ್ತು. ಸರಿ, ಎದಕ್ಕೆ ಇಷ್ಟ ಆಯ್ತು? ನಿನ್ನ ಬೈಕ್ ಮೇಲೆ ಬರ್ತೈತಿ, ನಾನು ಬಾಂಡೆ ತೊಳಕತ್ತೀನಿ. ಆಮೇಲೆ ನಿನ್ನ ನೋಡಿನಿ, ನಿನ್ನ ಕೂದಲ, ನಿನ್ನ ಗಡ್ಡ, ನಿನ್ನ ಕಣ್ಣ, ನಿನ್ನ ನಂಗೇನು ಕೂದಲು ಡಿಫ್ರೆಂಟ್ ಅದ ಏನಿಲ್ಲ. ಕೂದಲು ಎಲ್ಲರಿಗೂ ಅದೇ ಸಾಲಿ ಗಡ್ಡ ಅಂತ ಎಲ್ಲ ಹುಡುಗರಿಗೆ ಹೆಂಗಿರ್ತಾವ ಹಂಗೆ ನಾರ್ಮಲಿ ಕ್ಯಾಸುವಲ್ ಎಲ್ಲರಿಗೂ ಹಂಗದಾವು. ಅವ್ರೆಲ್ಲರನ್ನೂ ಒಂದು ಸೈಡ್ ಇಡು, ಅದ್ರೊಳಗೆ ನೀನ ಬೇರೆ ಬೇರೆ ಅಂದ್ರೆ ಹಂಗಂದ್ರೆ ನನಗೂ ಒಂದು 10 ಕೈಯ 10 ಕೋನ ಹಂಗಿಲ್ಲ. ನೀನು ನೋಡೋಣ ಏನಾಯ್ತು ಗೊತ್ತಿಲ್ಲ. ಭಾಳ ಮಂದಿ ಬಂದು ನಂಗೆ ಪ್ರಪೋಸ್ ಮಾಡಿದ್ರು, ಅದನ್ನ ಅವ್ರಿಗೆ ಎಕ್ಸೆಪ್ಟ್ ಮಾಡಿಲ್ಲ. ನೀ ಮಾಡಿಲ್ಲ ಮಾಡಿ ತೋರಿಸಲಿ ಒಂದು ಚಂದ ನೋನು. お前はもう死んでいる ಆಮೇಲೆ ನೀನು ನೋಡೋಣ ಯಾಕೋ ನೀ ಇಷ್ಟ ಆದಿ, ಅದಕ್ಕೆ ನನಗೆ ಬಂದು ಪ್ರಪೋಸ್ ಮಾಡಿ. ಅದೆಲ್ಲ ಆದ್ಬಿಡು. ಹಿಂಗ ಸಮಥಿಂಗ್ ನಿನ್ನ ಫ್ರೆಂಡ್, ನಿನ್ ಕೂಡ ಕ್ಲೋಸ್ ಫ್ರೆಂಡ್, ನಿನಕ್ಕಿಂತನೂ ಮೊದಲು ನಂಗೆ ಬಂದು ಪ್ರಪೋಸ್ ಮಾಡೋರಿದ್ರೆ. ಬಟ್ ಏನಂದ್ರೂ ಅವ್ರು ಸ್ವಲ್ಪ ಚಂದ ಇದ್ರೆ ಅದೇ ಸಾಲಿ ಅಂದ್ರೆ ಹೇಳ ನಿನ್ಕಿಂತನೂ ಸ್ವಲ್ಪ ನಿನ್ನಷ್ಟಂತ ಏನಲ್ಲ, ಬಟ್ ಅಷ್ಟಿಲ್ಲ ಅಂದ್ರೂ ಹೇಳ ನಿನಗೆ ಕಂಪೇರ್ ಮಾಡಕ್ ಆಗೋದಿಲ್ಲ. ಬಟ್ ಅಂದ್ರೂ ಸಮಥಿಂಗ್ ಆದ್ರೆ ಹೆಂಗ ಗೊತ್ತೇನೆ ಅಂದ್ರೆ ಸ್ವಲ್ಪ ನೀಕ್ಕಿಂತ ಸ್ವಲ್ಪ ದಪ್ಪಿದ್ರು ಹಿಂಗೆ ನೀವ್ ಹೇಳತ್ತ ನೀ ಯಾಕೆ ಹಂಗೆ ತಿಳ್ಕೊಳತ್ತ? ಪ್ರಪೋಸ್ ಮಾಡಿಲ್ಲ ನಿನಗೆ ಅವಾಗ ಗೊತ್ತಾಗ್ಲಿಲ್ಲ ನಾ ದಪ್ಪದನ್ನು. ಅವಾಗ ಯಾಕೆ ನಾ ಪ್ರಪೋಸ್ ಮಾಡ್ದೆ, ನೀ ಯಾಕೆ ಎಕ್ಸೆಪ್ಟ್ ಮಾಡ್ಬೇಕಾಗಿತ್ತು? ಅವಳಿಗೆ ಮಾಡ್ಬೇಕಾಗಿತ್ತು. ಬಟ್ ಬೆಸ್ಟ್ ಹೇಳತ್ತಿದ್ದೆ, ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಲ್ಲ, ಎಕ್ಸ್ಪೆಕ್ಟ್ ಮಾಡ್ತಿದ್ನಿ. ಬಟ್ ಅವ್ರು ಬಂದು ಮಾಡಿದ್ರಂದ್ರ ಅಂತ ನಾ ಹೇಳತ್ತಿಲ್ಲ ಏನಿಗೆ ಅಂತ ಹೇಳತ್ತಿಲ್ಲ. ಬಟ್ ಅಂದ್ರೂ ಆಕೆ ನಿಂಗೆ ಇಷ್ಟ ಆಗಿದ್ಲು. ನಂಗೆ ಹೇಳೇ ಇಲ್ಲ, ನೀ ಯಾಕೆ ಹಂಗೆ ತಿಳ್ಕೊಳತ್ತದೆ? ಅಲ್ಲೋ ಮರ, ಹಂಗೆ ಹೇಳೇ ಇಲ್ಲ, ನೀ ಯಾಕೆ ಹಂಗೆ ತಿಳ್ಕೊಳತ್ತದ ಹೇಳು? ನಾ ಹಂಗೆ ಹೇಳೇ ಇಲ್ಲಲ್ಲ. ಮಾತಿನ ಅರ್ಥ ಅಂದ್ರೆ ನೀ ಹೆಂಗ್ ತಿಳ್ಕೊತಿ ಹಂಗ, ನೀ ಹೆಂಗ್ ತಿಳ್ಕೊತಿ ಹಂಗ. ಆ ಥರ ಹೇಳತ್ತಿ ಮತ್ತೆ ನಾ ಯಾವ ಥರ ತಿಳ್ಕೊಬೇಕು? ಆ ಥರ ಅಂದ್ರೆ ನಾ ಯಾವ ಥರ ಹೇಳತ್ತೇನೆ, ಬಾಯಲ್ಲೇ ಹೇಳತ್ತಾನೆ. ಮೊದಲೇ ಹೇಳ್ತಾರ, ಬಯಲೇನೆ ಹೇಳ್ತಾರ. ಬಾಯಲ್ಲೇನೆ ಹೇಳ್ತಾರ, ಮತ್ತೆ ಮೂಗ್ಲೆ ಯಾರು ಹೇಳ್ತಾರ? ಮುಂದೇನಾಯ್ತು? ಆಕಿ ಬಂದ ನಿಂಗೆ ಪ್ರಪೋಸ್ ಮಾಡಿಲ್ಲ, ನೀ ಏನು ಹೇಳೋದಕ್ಕೆ? ಈಗ ಬಂದು ಪ್ರಪೋಸ್ ಮಾಡಲಿಲ್ಲ ನನಗೆಲ್ಲಿ ಬಂದು ಪ್ರಪೋಸ್ ಯಾರು ಮಾಡ್ಯಾರ? ಯಾರೋ ಬಂದು ನೀ ಏನು ಪ್ರಪೋಸ್ ಮಾಡಿದ್ಲ? ನೀ ಪ್ರಪೋಸ್ ಮಾಡಿದ ನಂತರನ ನೀ ಪ್ರಪೋಸ್ ಮಾಡಿ ಅಂತೇಳಿ ಎಲ್ಲ ಕಾಲೇಜಾಗ ಗೊತ್ತಾಯ್ತು. ಆಮೇಲೆ ನೀ ಪ್ರಪೋಸ್ ಮಾಡ್ಯಾನ ಯಾರು ಬಂದು ನಂಗೆ ಮಾಡಲಿಲ್ಲ. ನಂಗೆ ಯಾರು ಬಂದು ಪ್ರಪೋಸ್ ಮಾಡ್ತಾರೆ? ನನ್ನ ಮುಂದೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ಲು. ಏನಂತ? ಆಕೇನು ಹೇಳಿ ಗೊತ್ತೈತಿ ನಿನಗ? ಬೇಡ, ಆಕಿಗೆ ಕ್ರಶ್ ಆಗೈತಂತ. ಅಂದ್ರೆ ಯಾರ ಮ್ಯಾಗ ಯಾರ ಮ್ಯಾಗ ಕ್ರಶ್ ಆಗಿತ್ತ? ನಿನ್ ಮ್ಯಾಲ ಕ್ರಶ್ ಆಗಿತ್ತಂತ. ನಿನ್ ಕೂದಲ ನೋಡಿ, ನಿನ್ ಕೂದಲ, ನಿನ್ ಡ್ರೆಸ್,
ಆಕೆ ಟೋಟಲ್ ಆಗಿ ಆಕೆಗೆ ಇಷ್ಟ ಆಗಿದೆ ಅಂತ ಹಿಂಗೆ ಆತ ಆ ದಿನ ಕಾಲೇಜಿಗೆ ಬಂದಿರೋಕೆ ಅದ್ರ ಮಾರನೇ ದಿನನ ನಿಮ್ಗೆ ಬಂದು ಪ್ರಪೋಸ್ ಮಾಡಕ್ಕಿದೆ, ಅದಕ್ಕಾಗಿ ನನಗೆ ಬಂದ ಅದ ದಿನನ ನನಗೆ ಪ್ರಪೋಸ್ ಮಾಡಿದ್ವಿ. ನಿಮ್ಮ ಲಪಡಪ್ಪ ನನಗೇನು ಗೊತ್ತಿತ್ತು ಅವಾಗ. ಈಗ ನೀ ಈಗತ್ತಲ್ಲ ಮದುವೆ ಆಗ್ಬೇಕು, ನೀ ಏನು ಹೇಳಿದ ಅವಾಗ ಗೊತ್ತಾತು. 3 ಮಂದಿ ಬಂದು ಪ್ರಪೋಸ್ ಮಾಡೋರಿದ್ರು. 3 ಮಂದಿ ಅಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಸರ್ಕಲ್ದಾಗ. ಐ ಸಿ. ಬಟ್ ಅಂದ್ರೆ ನಾವು ನಮ್ಮ ಕಾಲೇಜ್ದಾಗ ಅಂದ್ರೂ ಮಸ್ತ್ ಅಲ್ಲ ಏನು ನಮ್ಮ ಕಾಲೇಜ್. ಕಾಲೇಜ್ ನಮ್ಮ ಕಾಲೇಜ್ ಮಸ್ತ್ ಚಂದ. ಏನ್ ಚಂದ, ನಮ್ಮ ಕಾಲೇಜ್ ಚಂದ ತಾನು ಮರ. ಕಾಲೇಜ್ ಚಂದ ಐತಿ. ಅದ್ ಚಂದ ಅಷ್ಟನ ನಮ್ಗೆ ಎದಕ್ಕೆ ಹೋಗ್ತಾರ, ಶಾಲೆ ಕಲಿಯಕ್ ಹೋಗಾರು. ಚಂದ ಹೇಳ್ತದಿ. ಈ ಕಾಲೇಜ್ ಚಂದ ಮಸ್ತ್ ನೋಡಕ್ ಚಂದ ಆತೇನು. ನೀ ಎಲ್ಲಕ್ಕೆ ಹಿಂಗೆ ಸೀರಿಯಸ್ ಆಗತ್ತೆ ಮರ. ನೀ ಯಾಕೆ ಬರೇ ಅಪಾರ್ಥ ಆಗಿ ತಿಳ್ಕೊಳಕತ್ತದ. ತಿಳ್ಕೊಳತ್ತೇನೆ ಅಂದ್ರೆ ನಾವು ಡ್ಯಾಶ್ ಅನ್ನೋರು ನಿಮ್ಮ ಫ್ರೆಂಡ್ಸ್ ಇದ್ರಲ್ಲ. ಡ್ಯಾಶ್ ಅವ್ರ ಹೆಸರಿಗೆ ಏನು ತೆಗಿಬೇಡ ನೀ.